ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ. ಅಯ್ಯೋ ಹುಚ್ಚು ಮಾನವ, ಯಾರೂ ನಿನ್ನವರಲ್ಲ. ಅವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅಷ್ಟೇ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದ ದೀಪ, ಕುಡುಕನಿಗೆ ಹೇಳಿದ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ಇವತ್ತು ಶರೀರದಲ್ಲಿ ಉಸಿರಿದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳುತ್ತಾರೆ ಇದೇ ಪ್ರಪಂಚ. ಆದರೆ ನೆನಪಿಡಿ, ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ಮುಖ ನೋಡಿ ನಗುವುದಾದರೆ ಉತ್ತಮ. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬರನ್ನು ಹಾಳು ಮಾಡುತ್ತದೆ, ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಪರಿಸ್ಥಿತಿ ಕೆಟ್ಟದಾಗಿದೆ, ಜನ ಸರಿಯಿಲ್ಲ ಎಂದು ಎಷ್ಟು ದಿನ ಹೇಳಿಕೊಂಡು ತಿರುಗಲು ಸಾಧ್ಯ? ಅದರ ಬದಲು ಅಲ್ಲಿಂದ ದೂರ ಸರಿಯುವ ಕೆಲಸವನ್ನು ಮಾಡು. ನಿನ್ನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರು ಗುರುತಿಸುವುದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸುವುದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ, ಈ ಜೀವನಕ್ಕೆ ಹೆದರಬೇಡ. ಹೆದರುವುದಾದರೆ ನಿನ್ನ ಆತ್ಮಸಾಕ್ಷಿಗೆ ಹೆದರು. ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ, ನಿಯತ್ತಿನಿಂದ ಮನೆ ಕಾಯುತ್ತದೆ. ಬೆಳೆಸಿದ ಕತ್ತೆ ದ್ವೇಷ ಬಗೆಯುವುದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡುತ್ತದೆ. ಆದರೆ ಮನುಷ್ಯನನ್ನು ನಂಬಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಎಲ್ಲರಿಂದಲೂ ನಿಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷವೂ, ಕೆಟ್ಟವರಿಂದ ಪಾಠವೂ ದೊರೆಯುತ್ತದೆ. ಪಾಠವನ್ನು ಕಲಿಯುತ್ತಾ ಜೀವನ ಸಾಗಿಸಬೇಕು.